ನಮ್ಮದರಲ್ಲಿ 8ನೇ ಶ್ಲೋಕ, ನಿಮ್ಮದರಲ್ಲಿ 7ನೇ ಶ್ಲೋಕ. ಜ್ಞಾನದ ಸಾಧನೆಯಲ್ಲಿ ಅಮಾನಿತ್ವ ಮೊದಲಾದ 9 ಗುಣಗಳನ್ನು ಕುರಿತು ಹೇಳ್ತಾರೆ. ಅಮಾನಿತ್ವಂ ಮದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಧೈರ್ಯಮಾತ್ಮ ವಿನಿಗ್ರಹ. ಓದೈತಿ. ನಮ್ ಕೂಡ ಹಳ್ಳಿ ಕೊಡೋದು ಯಾರು ಅಂತೀರಲ್ರಿ? ಎಲ್ಲಾರು ಅಂತೀರ ಸರಿಯಾಗಲ್ರಿ? ಅಮಾನಿತ್ವಂ ಮದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಧೈರ್ಯಮಾತ್ಮ ವಿನಿಗ್ರಹ. ಯಾರು ಒಬ್ರು ಬಂದ್ರಿ? ಚೆನ್ನಾಗಿ ಓದೋರು ಯಾರು ಓದ್ತೀರಿ? ಗುರುಗಳೇ ಇದ್ರನ್ನ ಮ್ಯೂಟ್ ಮಾಡಿ ಎಲ್ಲಾರು ಹೇಳ್ತೀವಿ, ಒಂದ್ಸಲ ಹೇಳ್ಸ್ರಿ. ಮ್ಯೂಟ್ ಮಾಡ್ಲಿ? ಗುರುಗಳೇ ನಾವು ಮ್ಯೂಟ್ ಮಾಡಿರ್ತೀವಿ, ತಾವ್ ಹೇಳಿದಂಗೆ ನಾವು ಹೇಳ್ತಿರ್ತೀವಿ ಎಲ್ಲಾರು. ಹಾ ಸರಿ ಸರ್, ಮ್ಯೂಟ್ ಮಾಡ್ರಿ. ಅಮಾನಿತ್ವಂ ಮದಂಬಿತ್ವಂ ಅನ್ರಿ. ಅಮಾನಿತ್ವಂ ಮದಂಬಿತ್ವಂ. ಅಮಾನಿತ್ವಂ ಮದಂಬಿತ್ವಂ. ಅಮಾನಿತ್ವಂ ಅಂದಾಗ ವೇದಾಂತ ಉಳಿತೈತಿ. ಅದಂಬಿತ್ವಂ ಉಳಿತೈತಿ. ಅಹಿಂಸಾ ಶಾಂತಿ ರಾಜವಂ. ಅಮಾನಿತ್ವಂ ಮದಂಬಿತ್ವಂ ಅಹಿಂಸಾ ಶಾಂತಿ ರಾಜವಂ. ಬರ್ತಾನೆ ಎಲ್ಲ ಓದ್ರಿ ಅದನ್ನ. ಅಮಾನಿತ್ವಂ ಇದಂಬಿತ್ವಂ ಅಹಿಂಸಾ ಶಾಂತಿ ರಾಜವಂ ಆಚಾರ್ಯೋಪಾಸನಂ. ಯಾರು ಒಬ್ರು ಹೇಳಿ ಅನಿತ್ವಂ ಮದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ. ಬೇರೆಯವ್ರು ಹೇಳಿದ್ರೆ ಮತ್ತೆ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿಗ್ರಹ. ಆತ್ಮವಿನಿಗ್ರಹ. ಧೈರ್ಯಮಾತ್ಮ ವಿನಿಗ್ರಹ. ಧೈರ್ಯಮಾತ್ಮ ವಿನಿಗ್ರಹ. ಧೈರ್ಯಂ ಆತ್ಮ ವಿನಿಗ್ರಹ. ಆತ್ಮವಿನಿಗ್ರಹ. ಆತ್ಮವಿನಿಗ್ರಹ. ಯಾರು ಹೋದ್ರಿ? ದೇವೇಂದ್ರಪ್ಪ ಪ್ರಯತ್ನ ಮಾಡಿದ್ರಿ, ಮಂಜುನಾಥ್ ಪ್ರಯತ್ನ ಮಾಡ್ರಿ. ಅಮಾನಿತ್ವಂ ಇದಂ ಅಮಾನಿತ್ವಂ ಅಲ್ಲಿದ್ರಿ, ಉಳಿತೈತಿ. ಅನಂಬಿತ್ವಂ ಅಲ್ಲಿದ್ರಿ, ಉಳಿತ. ಅಹಿಂಸಾ ಶಾಂತಿ ರಾಜವಂ ಅಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕು. ಕೈಯಾಗ ಒಂದು ಸಿ ಸಿಡ್ಕೋಬೇಕು. ಅದಿಲ್ಲ ಬರೋಬಲ್ಲ. ಶಿವಪುತ್ರಪ್ಪ ಹೋದ್ರಿ? ಶಿವಪುತ್ರಪ್ಪ ಹೊರಗಡೆ ಕಾಶಿ ಹೋಗಲ್ಲ. ಕಮಲ ಹೆಣ್ಮಕ್ಳು ಯಾರು ಹೋದ್ರಿ? ಭಗವದ್ಗೀತಾ ನಮ್ಗೆ ಅನ್ನಕ್ ಬರಂಗಿಲ್ಲ ಅಂದ್ರೆ ನಾವ್ ಹಿಂದೂಗಳಾಗಿ ಅಪಮಾನ. ಕಮಲ ಅವ್ರು ಹೇಳ್ರಿ. ಸಹನಾ ಅವ್ರು ಅಮೆರಿಕದಾಗ ಇದಾರ ಸರ್. ಅವರು ಸಹನಾ ಅವ್ರು ಹೇಳಿ. ಸಹನಾ ಅವರು ಬಹಳ ಸುಧಾರಣೆ ಆಗೋಕೆ ಇನ್ನ ಇಷ್ಟೊತ್ತಾದ್ರೂ ಏನು ನಮ್ಮ ಮಕ್ಕಳ ಮಾರ್ಗ ಯಾರು ಕಲಿಯಲ್ಲ. ಅಮಾನಿತ್ವಂ ಅದಂಬಿತ್ವಂ ಹಿಂಸಾ ಶಾಂತಿ ರಾಜವ. ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಶಾಂತಿ ರಾಜವಂ ಆಚಾರ್ಯೋ ಉಪಾಸನಂ ಶೌಚ ಸ್ಥೈರ್ಯಮಾತ್ಮ ವಿನಿಗ್ರಹ. ಇನ್ನೂ ಸರಳ ಆಗ್ತೀವಿ. ಸರಳ ಬರ್ಬೇಕು. ಮತ್ತೆ ಯಾರು ಪ್ರಯತ್ನ ಮಾಡ್ತೀರಿ? ಚಿಕ್ಕಿರಪ್ಪರ ಪ್ರಯತ್ನ ಮಾಡ್ತಾರೆ. ಅವ್ರು ಹೇಳ್ತಾರ, ನೀವ್ ಹೇಳ್ತಾರ ಮತ್ತೆ. ಹೇಳ್ತೀನಿ ಗುರುಗಳೇ ಹೇಳ್ತೀನಿ. ಹೇಳಿ. ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ. ಬರೋಬರಿ, ಕರೆಕ್ಟ್. ಮತ್ತೆ ಯಾರು ಪ್ರಯತ್ನ ಮಾಡ್ತೀರಿ?
ನೀವು ಚಾಟ್ ಮಂತ್ರ ನಾವು ಬರೋದಿಲ್ಲ, ಬಾಯಲ್ಲಿ ಬರೋದಿಲ್ಲ, ಹಿಂಗ ಬರೋದಿಲ್ಲ. ವಿಸರ್ಗ ಓದುವಂತದ್ದು ಒಂದು ಪ್ರಾಕ್ಟೀಸ್ ಗೊತ್ತಾಗ್ಬೇಕು. ವಿಸರ್ಗ ಒಳಗೆ ಬಂದ ಹೆಂಗ್ ಗೊತ್ತು, ಒಳಗೆ ಬಂದಾಗ ಹೆಂಗ್ ಗೊತ್ತು. ಈ ಎರಡು ವಿಸರ್ಗ ಬಂದಾಗ ಒಂದು ಹೇಳ್ಬಾರ್ದು ಅಂತಾರೆ, ಶಾಂತಿ ಶಾಂತಿ ಶಾಂತಿ. ಹೌದು, ಅದ್ರ ಮುಂದಿನ ಅರ್ಥ ತಗೋಬೇಕು. ಶಾಂತಿ ಶಾಂತಿ ಶಾಂತಿ, ಅದ್ರ ಮುಂದಿನ ಶಬ್ದ ಏನಿರುತ್ತೆ ಅದ್ರ ಅರ್ಥ ತಗೋಬೇಕು. ಮುಂದೆ ಯಾವ ಅಕ್ಷರ ಇತ್ತು ಅದ್ರ ಅರ್ಥ ತಗೋಬೇಕು, ಬೆಂಗಲ ತಗೋಬೇಕು. ಶ ಇತ್ತಂದಾಗ ಶಾಂತಿ ಶಾಂತಿ ಶಾಂತಿ. ಲಾಸ್ಟ್ ಇತ್ತಂದ್ರೆ ವಿಸರ್ಗ ಶಾಂತಿ ಅಂಬೇಕು. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಶಾಂತಿರಾರ್ಜವಂ ಆಚಾರೋಪಾಸನಂ ಶೌಚಂ ಸ್ಥೈರವಾತ್ಮ ವಿನಿಗ್ರಹ. ಯಾರು ಆತ್ಮ ಅಲ್ಲ ಸರ್, ಮಹಾತ್ಮ. ಸ್ಥೈರ್ಯಂ ಸ್ಥೈರ್ಯಂ ಆತ್ಮ ವಿನಿಗ್ರಹ. ಆತ್ಮ ವಿನಿಗ್ರಹ ಅಲ್ಲಿ ಲಾಸ್ಟ್ ಬಂದಾಗ ವಿಸರ್ಗ ತಗೋಬೇಕು. ಇದನ್ನ ಕ್ರಿಯೇಟ್ ಅಹಿಂಸಾ ಶಾಂತಿರಾರ್ಜವಂ ಆಚಾರೋಪಾಸನಂ ಶೌಚಂ ಸ್ಥೈರಮಾತ್ಮ ವಿನಿಗ್ರಹ. ಹಿಂಗ ತಲೆಯಿಂದ ಬರ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ನಮಗೂ ಬಂದಿದ್ದಿಲ್ಲ, ನಾವು ಪ್ರಾಕ್ಟೀಸ್ ಮಾಡಿದ್ವಿ, ಬರ್ತದ. ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬರೋದು. ಮದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯ ಮನಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಅನ್ಕೋತ ಹೋದ್ರೆ ಬರ್ತಾವ. ಎಲ್ಲಿ ಇವತ್ತಿನ ದಿವಸ ಜ್ಞಾನದ ಸಾಧನೆಯಲ್ಲಿ ಅಮಾನಿತ್ವ ಮೊದಲಾದ 9 ಗುಣಗಳಲ್ಲಿ ಏನ್ ಹೇಳ್ತಾನು ಅಂತಂದ್ರೆ, ಅಮಾನಿತ್ವ ಅಂತಂದ್ರ ಶ್ರೇಷ್ಠತೆಯ ಅಭಿಮಾನವನ್ನ ಬಿಡುವುದು. ಅಭಾವ, ಶ್ರೇಷ್ಠತೆಯ ಅಭಾವದ ಅಭಿಮಾನದ ಅಭಾವಕ್ಕೆ ಅಮಾನಿತ್ವ. ನನ್ನ ಬಗ್ಗೆ ನನಗೆ ಗೌರವ ಇರ್ತದೆ, ಅದನ್ನ ಬಿಡ್ಬೇಕು. ನಾನ ಶ್ರೇಷ್ಠ, ಉಳಿದರೆಲ್ಲ ಕನಿಷ್ಠ ಅನ್ನುವಂತ ಭಾವ ಇರ್ತದಲ್ಲ, ಅದನ್ನ ಬಿಡಬೇಕು. ಅದು ಅಮಾನಿತ್ವ. ಅದಂಬಿತ್ವ ಅಂತಂದ್ರ ಡಂಬಾಚರಣೆಯ ಅಭಾವ. ಇಷ್ಟರಾಗ ಒಂದ್ 100 ರೂಪಾಯಿ ಇದ್ದು ಅಂದ್ರೆ 1000 ರೂಪಾಯಿ ಮಾತಾಡುದು, 1000 ಇದ್ದು ಅಂದ್ರೆ 1 ಲಕ್ಷದ ಮಾತಾಡುದು, ಇದೇ ಡಂಬಾಚಾರ. ಇದನ್ನ ಬಿಡಬೇಕು. ಅದಂಬಿತ್ವಂ ಅಹಿಂಸಾ, ಯಾವುದೇ ಪ್ರಾಣಿಯನ್ನು ಯಾವುದೇ ರೀತಿಯಿಂದ ಹಿಂಸಿಸದೇ ಇರುವುದು. ಅದೇ ಕೊಲ್ಲುವುದಂತಲ್ಲ, ಯಾವುದೇ ಪ್ರಾಣಿಯನ್ನ ಯಾವುದೇ ರೀತಿಯಿಂದ ಹಿಂಸಾ ಮಾಡುವಂಗಿಲ್ಲ. ಶಾಂತಿ ಅಂದ್ರೆ ಕ್ಷಮಾ ಅಭಾವ. ಹೇಳ್ತಾರ ಶಾಂತಿಗೆ ವಿವರಣೆ ಕೊಟ್ಟು ಹೇಳ್ತಾರ, ಇಲ್ಲಿ ಸದ್ಯ ಕ್ಷಮದ ಅಭಾವ ಅಂತ. ಕ್ಷಮ ಎದಕ್ ಮಾಡ್ಬೇಕಂತ ಮಾಡ್ಬೇಕು, ಎದಕ್ ಮಾಡಬಾರ್ದು ಅದಕ್ಕೆ ಮಾಡ್ಲೇಬಾರ್ದು ಅಂತ ಹೇಳ್ತಾರ. ಶಾಂತಿ ಆರ್ಜವಂ ಅಂದ್ರೇನು? ಮನಸ್ಸು ವಾಣಿ ಮೊದಲಾದವುಗಳಲ್ಲಿ ಸರಳತೆ. ಬಹಳ ಸರಳ ಇರ್ಬೇಕು, ಕಾಂಪ್ಲೆಕ್ಸ್ ಇರಬಾರ್ದು. ಕೆಲವು ಮಂದಿ ಏನ್ ಮಾಡ್ತಾರಂದ್ರೆ ಅಂತರ ಕಾಪಾಡ್ಕೊತಾರ. ಬೇರೆಯವರಿಗೆ ಅಧಿಕಾರಿಗಳಿದ್ದವರು ಕೆಳಗಿನ ಅಧಿಕಾರಿಗಳ ಕೂಡ ಅಂತರ ಇಟ್ಕೊಂಡು ತಾನು ಸುಪೀರಿಯರ್ ಅಂತ ತೋರಿಸ್ತಾರ. ಅದು ಇರುವಂಗಿಲ್ಲ, ಸರಳ ಇರ್ಬೇಕು. ಆಚಾರ ಉಪಾಸನಮ್ಮ, ಶ್ರದ್ಧಾ ಭಕ್ತಿ ಪೂರ್ವಕವಾಗಿರುವ ಗುರು ಸೇವೆಯನ್ನ ಮಾಡ್ಬೇಕು. ಶೌಚಂ ಅಂದ್ರೆ ಹೊರಗಿನ ಮತ್ತು ಒಳಗಿನ ಶುದ್ಧಿ. ಹೊರಗಿನ ಶುದ್ಧಿ ಅಂದ್ರೆ ದೇಹ ಶುದ್ಧಿ, ಒಳಗಿನ ಶುದ್ಧಿ ಅಂದ್ರೆ ಮನಃಶುದ್ಧಿ. ಸ್ಥೈರ್ಯ ಅಂದ್ರೆ ಅಂತಃಕರಣದ ಸ್ಥಿರತೆ. ಅದು ವಿಚಾರವಾಗಿ ಎಲ್ಲ ಹೇಳ್ತಾರೆ. ಹೆಂಗದು ಅಂತಃಕರಣದ ಸ್ಥಿರತೆ ಹೆಂಗಿರ್ಬೇಕು ಹೇಳ್ತಾರೆ. ಆತ್ಮ ವಿನಿಗ್ರಹ, ನಿಗ್ರಹ ಅಂದ್ರೆ ನಿಯಂತ್ರಣ ಮಾಡುದು, ವಿನಿಗ್ರಹ ಅಂದ್ರೆ ವಿಶೇಷ ನಿಗ್ರಹ ಮಾಡ್ಬೇಕು. ಯಾರನ್ನ? ಇಲ್ಲಿ ಆತ್ಮ ಅಂದ್ರೆ ಆತ್ಮ ತಗೋಬಾರ್ದು. ಮನಸ್ಸು ಮತ್ತು ಇಂದ್ರಿಯಗಳ ಸಹಿತ ಶರೀರದ ನಿಗ್ರಹಕ್ಕೆ ಇಲ್ಲಿ ಆತ್ಮ ನಿಗ್ರಹ ಅಂತ ಹೇಳ್ದ. ಇವೆಲ್ಲವೂ ಏನದ? ಗುಣಗಳು. ಇನ್ನು ಹೇಳಿದ್ರಲ್ಲ ಗುಣಗಳ ಉತ್ಪತ್ತಿ ಆಗ್ತಾವಂತ, ಆ ರೀತಿ ಗುಣಗಳು ಹೇಳಾಗತ್ತಾವ. ಅದ್ರ ಬಗ್ಗೆ ಅಪ್ಪವ್ರು ಏನಪ್ಪ ಶಬ್ದಾರ್ಥ ಹೇಳ್ತೇನೆ ನೋಡ್ರಿ.
ಅಮಾನಿತ್ವ ಅಂದ್ರೆ ಹ್ಯೂಮಿಲಿಟಿ ಇಂಗ್ಲಿಷ್ನಾಗ. ಕನ್ನಡದಾಗ ಶ್ರೇಷ್ಠತೆಯ ಅಭಾವ, ಅಭಿಮಾನದ ಅಭಾವ. ಅದಂಬಿತ್ವ ಅಂತಂದ್ರೆ ಸರಳ ಇರುವುದು, ಲಂಬಾಚಾರ ಇರದೇ ಇರುವುದು. ನಾನ್ ವೈಲೆನ್ಸ್, ಅಹಿಂಸಾ ಅಂತಂದ್ರೆ ಯಾವುದೇ ಪ್ರಾಣಿಯನ್ನ ಯಾವುದೇ ರೀತಿಯಿಂದ ಹಿಂಸಾ ಮಾಡದೇ ಇರುವುದು. ಶಾಂತಿ ಅಂತಂದ್ರೆ ಫಾರ್ಬೇರೆನ್ಸ್, ಕ್ಷಮದ ಅಭಾವ ಅಲ್ಲ, ಕ್ಷಮಾ ಭಾವ, ಕ್ಷಮಾ ಮಾಡ್ಬೇಕು, ಕ್ಷಮಾ ಗುಣ ಇರ್ಬೇಕು ಅಂತ. ಈಗ ಆಗಿನ ತಪ್ಪು ಹೇಳಿದ್ದೆ ನಾನು. ಇದು ಅಕ್ಷಮ್ಯ ಅಪರಾಧ ಇದ್ರು ಕೂಡ ಕ್ಷಮಾ ಮಾಡುವಂತ ಗುಣ ಇರ್ಬೇಕು ಅಂತ. ಅದಕ್ಕೆ ಏನಂತಾರೆ ಶಾಂತಿ, ಕ್ಷಮಾ ಭಾವ ಅಂತ ಬರ್ತಾವ. ಅದನ್ನ ಬಿಡಿಸಿ ಓದಿದ್ರೆ ತಪ್ಪ, ಬಿಡಿಸೋಂಗಿಲ್ಲ. ಕ್ಷಮಾ ಭಾವ ಅಂದ್ರೆ ಕ್ಷಮಾ ಭಾವ. ಆರ್ಜವಂ, ಆರ್ಜವ ಅಂದ್ರೆ ಮನಸ್ಸು ವಾಣಿ ಮೊದಲಾದವುಗಳಲ್ಲಿ ಸರಳತೆ. ಆರ್ಜವಂ ಅಂದ್ರೆ ಅಪ್ರೈಟ್ನೆಸ್. ಆಚಾರ್ಯ ಉಪಾಸನಂ, ಸರ್ವಿಸ್ ಟು ದ ಟೀಚರ್. ಆನಂತರ ಶೌಚಂ, ಪ್ಯೂರಿಟಿ, ಸ್ವಚ್ಛತಾ, ಶರೀರದ ಸ್ವಚ್ಛತೆ. ಸ್ಥೈರ್ಯಂ, ಸ್ಟೆಡ್ಫಾಸ್ಟ್ನೆಸ್, ಸ್ಥೈರ್ಯಂ. ಸ್ಥೈರ್ಯಂ ಅಂತಂದ್ರೆ ಅಂತಃಕರಣದ ಸ್ಥಿರತೆ. ಆತ್ಮ ವಿನಿಗ್ರಹ, ಸೆಲ್ಫ್ ಕಂಟ್ರೋಲ್. ವೈರಾಗ್ಯಂ, ಡಿಟ್ಯಾಚ್ಮೆಂಟ್. ಇಂದ್ರಿಯ ಅರ್ಥೇಶು, ಫ್ರಮ್ ಸೆನ್ಸ್ ಆಬ್ಜೆಕ್ಟ್ಸ್. ಡಿಟ್ಯಾಚ್ಮೆಂಟ್ ಫ್ರಮ್ ಸೆನ್ಸ್ ಆಬ್ಜೆಕ್ಟ್ಸ್ ಅಂದ್ರೆ ಇಂದ್ರಿಯಗಳಿಂದ ಅಸಂಗನಾಗಿರುವುದು, ಇದು ವಿಷಯಗಳಿಂದ ಅಸಂಗನಾಗಿರುವುದು. ಅಬ್ಸೆನ್ಸ್ ಆಫ್ ಈಗೋಯಿಸಂ, ಅಹಂಕಾರ ರಹಿತತ್ವ. ಕಾನ್ಸ್ಟೆಂಟ್ಲಿ ಸೀಯಿಂಗ್ ಡಿಫೆಕ್ಟ್ ಫ್ರಮ್ ದಿ ಪೇನ್ ಆಫ್ ಬರ್ತ್ ಅಂಡ್ ಡೆತ್. ಈ ಹುಟ್ಟು, ಸಾವು ಮತ್ತು ಮುಪ್ಪು ಮತ್ತು ರೋಗ ಇವುಗಳಿಂದ ಏನು ಮಾಡೋದು, ಯಾವಾಗಲೂ ಇದರಲ್ಲಿ ದೋಷವನ್ನ, ಇದ್ರ ನೋವೈತಂತ ಕಾಣುವುದು. ಡಿಸ್ಪ್ಯಾಷನ್, ವೈರಾಗ್ಯ ಬರೋದು. ನಾನ್ ಐಡೆಂಟಿಫಿಕೇಶನ್ ವಿತ್ ಸನ್, ವೈಫ್, ಹೌಸ್, ಎಟ್ಸೆಟ್ರಾ. ಆಲ್ವೇಸ್ ಬೀಯಿಂಗ್ equanimous in desirable and non-desirable situation. ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನದಲ್ಲಿ ಸಮಭಾವದಿಂದ ಕಾಣುವುದು. ನಾನ್ ಇಂಟೆಲಿಜೆನ್ಸ್ ಇನ್ ಪೀಪಲ್ಸ್ ಕಂಪನಿ. ಬಹಳ ಜನ ಗುಂಪುನಾಗಿದ್ದಾಗ ಗುಂಪುನಾಗ ಗೋವಿಂದ ಅನ್ನಕ್ ಹೋಗ್ಬೇಡ್ರಿ ಅಂತ. ಅಷ್ಟೇ, ಇದು ಮುಂದಿನ ವಾಕ್ಯನೂ ಬಂದ್ ಕಾಣುತ್ತೆ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನು ದರ್ಶನಂ. 8ರಿಂದ 12ನೇ ಶ್ಲೋಕದ ಮಠ ಅರ್ಥ ಹೇಳ್ತಾರೆ. 8ನೇ ಶ್ಲೋಕದಾಗ ಏನದ, ಇಂದ್ರಿಯಾರ್ಥೇಶು ವೈರಾಗ್ಯಂ, ಇಂದ್ರಿಯ ಮತ್ತು ಈ ಲೋಕ ಮತ್ತು ಪರಲೋಕಗಳ ಸಮಸ್ತ ಭೂಲೋಕದ ಭೋಗಗಳಲ್ಲಿ ವೈರಾಗ್ಯ ಇರಬೇಕು. ಅನಹಂಕಾರ, ಅಹಂಕಾರವು ಕೂಡ ಇಲ್ಲದಿರುವುದು. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನು ದರ್ಶನಂ. ಜನನ, ಮೃತ್ಯು, ಜರ, ಮುಪ್ಪು, ವ್ಯಾಧಿ, ರೋಗ ಈ ಮುಂತಾದವುಗಳಲ್ಲಿ ದುಃಖ ಮತ್ತು ದೋಷಗಳನ್ನು ಪದೇ ಪದೇ ವಿಚಾರ ಮಾಡುವುದು. ಇದು 8ನೇ ಶ್ಲೋಕ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನು ದರ್ಶನಂ 8. 9ನೇ ಶ್ಲೋಕದ ಎಲ್ಲ ಕೂಡಿಸಿ 8ರಿಂದ 12. 8, 9, 10, 11, 12ನೇ ಶ್ಲೋಕದ ಅರ್ಥ ಒಮ್ಮೆ ಹೇಳಾಗತ್ತಾರ ಪೂರ್ವ. ಆದ್ದರಿಂದ 9ನೇ ಶ್ಲೋಕ ಓದ್ತೀರಿ. ಅಸಕ್ತಿ, ಅಸಕ್ತಿ. ಅನವಿಶ್ವಂಗಃ, ಅನವಿಶ್ವಂಗಃ. ಪುತ್ರಧಾರ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ. ಸಮಚಿತ್ವತ್ವಂ ಇಷ್ಟಾನಿಷ್ಟೋ ಉಪಪತ್ತಿಷು. ಪುತ್ರಧಾರ ಗೃಹಾದಿಷು. ಪುತ್ರ ಅಂದ್ರ ಮಗ, ಧಾರ ಅಂದ್ರ ಪತ್ನಿ, ಗೃಹಾದಿ ಅಂದ್ರ ಆದಿಷು ಅಂದ್ರ ಗ್ರಹ ಮತ್ತು ಧನಾದಿಗಳಲ್ಲಿ. ಆಸಕ್ತಿ, ಆಸಕ್ತಿಯ ಅಭಾವ ಅಸಕ್ತಿ. ಅನವಿಶ್ವಂಗ, ಮಮತೆ ಇಲ್ಲದು, ನನ್ನದು ಅನ್ನುವಂಥದ್ದು ಮಮತೆ ಇರಬಾರದು. ಚ ಮತ್ತು ಇಷ್ಟ ಅನಿಷ್ಟ ಉಪಪತ್ತಿ. ಪ್ರಿಯ ಮತ್ತು ಅಪ್ರಿಯ ಪ್ರಾಪ್ತಿಯಲ್ಲಿ ಪ್ರಾಪ್ತಿಯಾದಾಗ ನಿತ್ಯಂ ಸಮಚಿತ್ತಂ, ಸದಾ ಚಿತ್ತವು ಸಮನಾಗಿರಬೇಕು. ಅವೆಲ್ಲ ಏನದಾವ್ ನಿತ್ಯ ಅಂತ ತಿಳ್ಕೊಂಡ್ಬಿಟ್ಟು ಚಿತ್ತ ಸಮ ಉಳಿತೈತಿ. ಸತ್ಯ ಅಂತ ತಿಳ್ಕೊಂಡ್ರೆ ಹೊಯ್ದಾಗ್ತೈತೆ.
ಎಲ್ಲವೂ ಮಿಥ್ಯ ಅದಾವ, ವಸ್ತುಗಳೆಲ್ಲವೂ ಮಿಥ್ಯ ಅದಾವ, ಬರು ಹೋಗೋ ಸ್ವಭಾವ ಅದಾವ. ಬಂದಿದ್ದು ನಮ್ಮ ಹತ್ರ ಯಾವಾಗ್ಲೂ ಇರೋಂಗಿಲ್ಲ, ಇದ್ದಿದ್ದು ಯಾವಾಗ್ಲೂ ಇಲ್ಲೇ ಉಳಿದಿಲ್ಲ, ಅವು ಹೋಗಾಕ ಬಂದಿರ್ತಾವ. ಯಾಕೆ ಹೋಗ್ತಾವ ಅಂದ್ರ ಬರಾಕ ಹೋಗ್ತಾವ, ಯಾಕೆ ಬರ್ತಾವ ಅಂದ್ರ ಹೋಗಾಕ ಬರ್ತಾವ. ಈಗ ಗೊತ್ತಿತ್ತಂದ್ರ ಏನು ನೋವಿಲ್ಲ. ಪತ್ನಿ ಪುತ್ರ ಜನಾದಿಗಳಲ್ಲಿ ಅನಾಸಕ್ತಿ ಇಲ್ಲಿ ಆಸಕ್ತಿ ಅಭಾವ ಅಂತ ಅನಾಸಕ್ತಿ ಅಂತ ತಗೊಂಡ್ಬೇಕು. ಆಸಕ್ತಿ ಅಂದ್ರೆ ಬಹಳ ಮಂದಿ ಕನ್ಫ್ಯೂಸ್ ಆಗ್ತದೆ. ಅನಾಸಕ್ತಿ ಅಂದ್ರ ಆಸಕ್ತಿಯ ಅಭಾವ ಮತ್ತು ಮಮತೆ ಇಲ್ಲದಿರೋದು. ಮಮತೆ ನಾನು ಅಹಂ, ಮಮ ನನ್ನದು ಅನ್ನೋದು ಮಮಕಾರ, ಮಮತೆ. ಹಾಗೆಯೇ ಪ್ರಿಯ ಮತ್ತು ಅಪ್ರಿಯ ವಸ್ತುಗಳ ಪ್ರಾಪ್ತಿಯಲ್ಲಿ ಚಿತ್ತವು ಸಮವಾಗಿರಬೇಕು ಅಂತ ಹೇಳ್ತಾರೆ. ಏನಂತಾರ, ಇಷ್ಟಾನಿಷ್ಟೋ ಉಪಪತ್ತೀಶೋ ನಿತ್ಯಂ ಸಮಚಿತ್ತಂ. ಮುಂದೆ 10ನೇ ಶ್ಲೋಕದಾಗ ಏನ್ ಹೇಳ್ತಾರ, ಮೈಚ ಅನನ್ಯ ಯೋಗೇನ ಭಕ್ತಿರಪಿ ಅವಿಚಾರಿಣಿ ವಿವಿಧ ದೇಶೇ ವಿತ್ತಂ ಅರತಿ ಜನಸಂಸಕ್ತಿ. ಅಂದ್ರೆ ಏನು, ಮೈ ಅನನ್ಯ ಯೋಗೇನ ಪರಮೇಶ್ವರನಾದ ನನ್ನಲ್ಲಿ ಅನನ್ಯ ಯೋಗದ ಮೂಲಕ, ಬಿಟ್ಟು ಇರದ ಮೂಲ. ಅನನ್ಯ ಅಂದ್ರೆ ಬಿಟ್ಟು ಇರಲಾರದ, ಯೋಗ ಅಂದ್ರೆ ಕೂಡುವಿಕೆಯ ಮೂಲಕ ಅವ್ಯಭಿಚಾರಿಣಿಯಾದ ಭಕ್ತಿ. ಪರಮಾತ್ಮನಲ್ಲಿ ಅವ್ಯಭಿಚಾರಣೆ ಭಕ್ತಿ ಇರಬೇಕು. ವಿವಿಧ ದೇಶೇ ಸೇವಿತಂ ಅಂದ್ರೆ ಏಕಾಂತ, ವಿವಿಧ ದೇಶ ಅಂದ್ರೆ ಏಕಾಂತ. ಸೇವಿತ್ವಂ ಅಂದ್ರೆ ಶುದ್ಧವಾದ ದೇಶದಲ್ಲಿ ವಾಸಿಸುವ ಸ್ವಭಾವ. ಮತ್ತು ಜನಸಂಸದಿ ವಿಷಯಾಸಕ್ತರಾದ ಮನುಷ್ಯರ ಸಮುದಾಯದಲ್ಲಿ ಪ್ರೇಮವಿಲ್ಲದಿರುವಿಕೆ, ಅರತಿ. ಜನಸಂಸದಿಯೊಳಗ ಅರತಿ ಇರ್ಬೇಕು. ಇಷ್ಟು 10ನೇ ಶ್ಲೋಕ. 12ನೇ ಶ್ಲೋಕ ಹೇಳ್ತಾ ಬಂದಾರಲ್ಲ, 12ನೇ ಶ್ಲೋಕ. ಮುಂದೆ 11ನೇ ಶ್ಲೋಕ, ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತತ್ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಇದು ಮುಂದಿನ ಶ್ಲೋಕ 11ನೇ. ಏನು, ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಅಧ್ಯಾತ್ಮ ಜ್ಞಾನದಲ್ಲಿ ನಿತ್ಯವಾದ ಸ್ಥಿತಿ ಇರಬೇಕು. ಅಧ್ಯಾತ್ಮ ಜ್ಞಾನ ಅಂದ್ರೆ ಏನು, ಯಾವ ಜ್ಞಾನದ ಮೂಲಕ ಆತ್ಮವಸ್ತು ಮತ್ತು ಅನಾತ್ಮ ವಸ್ತು ಎಂದು ಬೇರೆಪಡಿಸಿ ತಿಳಿಸಲಾಗುವುದೋ ಆ ಜ್ಞಾನಕ್ಕೆ ಅಧ್ಯಾತ್ಮ ಜ್ಞಾನವೆಂದು ಹೇಳುತ್ತಾರೆ. ತತ್ವಜ್ಞಾನಾರ್ಥ ದರ್ಶನಂ, ತತ್ವಜ್ಞಾನದ ಅರ್ಥರೂಪಿ ಪರಮಾತ್ಮನನ್ನೇ ನೋಡುವುದು. ಶಬ್ದಗಳಲ್ಲಿ ನಿಲ್ಲದರೆ ಶಬ್ದಕ್ಕೊಂದು ಅರ್ಥದ, ಆ ಅರ್ಥದಲ್ಲಿ ಹೋಗಿ ನಿಲ್ಲಬೇಕು. ಪರಬ್ರಹ್ಮ ಶಬ್ದ, ಆ ಅರ್ಥ ಏನು, ಸಚ್ಚಿದಾನಂದ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲುವುದು. ಇದಕ್ಕೇನಂತಾರ, ತತ್ವಜ್ಞಾನಾರ್ಥ ದರ್ಶನಂ. ಆತ್ಮಜ್ಞಾನದ ಅರ್ಥರೂಪಿ ಪರಮಾತ್ಮನನ್ನೇ ನೆಲೆಯಾಗಿರುವುದು, ನೋಡುವುದು. ಏತತ್ ಜ್ಞಾನಂ, ಇವೆಲ್ಲವೂ ಜ್ಞಾನವಾಗಿದೆ. ಅಂದ್ರೆ ಇವೆಲ್ಲಕ್ಕೂ ಕೂಡಿಸಿ ಜ್ಞಾನ 13 ತತ್ವ ಆಗ್ತವೆ. 13 19 ಆಗ್ತವೆ ಹೇಳ್ತಾವ. ಆಮೇಲೆ ಇದಕ್ಕೆ ಜ್ಞಾನ ಅಂತ ಹೆಸರಿಟ್ಟೇನಪ್ಪ, ಇವೆಲ್ಲವೂ ಸೇರಿ ಜ್ಞಾನ. ಅದಕ್ಕಂತಾರ ಅವ್ರು ಮುಂದೆ, ಯತ್ ಅತಃ ಅನ್ಯತ ಅಜ್ಞಾನಂ. ಯಾವುದು ಇದಕ್ಕಿಂತ ವಿಪರೀತ ಬೇರೆಯಾಗಿದೆಯೋ ಅದು ಅಜ್ಞಾನವಾಗಿದೆ. ಹೀಗೆಂದು ಪ್ರೋಕ್ತಂ ಇತಿ ಪ್ರೋಕ್ತಂ ಹೇಳಿದೆ. 12ನೇ ಶ್ಲೋಕ, ಧ್ಯೇಯಂ ಯತ್ ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿ ಮತ್ಪರಮಂ ಬ್ರಹ್ಮ ನ ಸತ್ತನ್ನ ಸದುಚ್ಯತೆ. ನೇಯಂ ಯತ್ ತತ್ ಪ್ರವಕ್ಷ್ಯಾಮಿ ಯತ್ ಜ್ಞಾತ್ವಾ ಅಮೃತಂ ಅಶ್ನುತೆ ಅನಾದಿ ಮತ್ ಪರಮಂ ಬ್ರಹ್ಮ ನ ಸತ್ ತತ್ ನ ಅಸತ್ ಉಚ್ಯತೆ. ಬಹಳ ಶ್ಲೋಕ ಗಂಭೀರವಾಗಿಲ್ಲ, ಇವು ಅರ್ಥವನ್ನ ಬೇಷ ಹೇಳ್ತಾರೆ. ಏನಿದೆ ಮೊದಲ ಶಬ್ದ ಯತ್ ಜ್ಞೇಯಂ, ಯಾವುದು ತಿಳಿಯಲು ಯೋಗ್ಯವಾಗಿದೆಯೋ, ಯತ್ ಜ್ಞಾತ್ವಾ, ಯಾವುದನ್ನು ತಿಳಿದ ಮನುಷ್ಯನು ಪರಮಾನಂದವನ್ನು ಹೊಂದುತ್ತಾನೋ, ಅಶ್ನುತೆ ಅಮೃತಂ ಅಶ್ನುತೆ,
ಪರಮಾನಂದವನ್ನು ಪ್ರಾಪ್ತನಾಗುತ್ತಾನೆಯೋ ತತ್ ಅದನ್ನು ಪ್ರವಕ್ಷ್ಯಾಮಿ ಚೆನ್ನಾಗಿ ಹೇಳುತ್ತೇನೆ. ವಕ್ಷ್ಯಾಮಿ ಎಂದು ಹೇಳುತ್ತೇನೆ, ಪ್ರವಕ್ಷ್ಯಾಮಿ ಅಂದ್ರೆ ಪ್ರಕರ್ಷೇಣ ವಕ್ಷ್ಯಾಮಿ ಎಂದು ಚೆನ್ನಾಗಿ ಹೇಳುತ್ತೇನೆ. ತತ್ ಅನಾದಿ ಮತ್ತೆ ಆ ಅನಾದಿಯಾಗಿರುವ ಪರಮಂ ಅಂದ್ರೆ ಪರಮ ಅಂದ್ರೆ ಶ್ರೇಷ್ಠ, ಬ್ರಹ್ಮ ಅಂದ್ರೆ ಬ್ರಹ್ಮವು ನ ಸತ್ ಉಚ್ಯತೆ ಅದಕ್ಕೆ ಸತ್ತು ಎಂದು ಹೇಳಲಾಗುವುದಿಲ್ಲ, ನ ಅಸತ್ ಅಸತ್ ಎಂದು ಹೇಳಲಾಗುವುದಿಲ್ಲ. ಅದು ಸತ್ ಅಂತ ಹೇಳಕ್ ಬರುದಿಲ್ಲ, ಅಸತ್ ಅಂತ ಹೇಳಕ್ ಬರುದಿಲ್ಲ. ಅಂದ್ರೆ ಇಲ್ಲಿ ಸತ್ ಅಂದ್ರೆ ವಿಕಾರವಾದಿತ್ವ ಸತ್ಯತ್ವ ಅಂತ ಹೋಗಬಾರದು. ವ್ಯಾವಹಾರಿಕ ಸತ್ವ ಅಲ್ಲ, ಅದು ಪ್ರಾತಿಭಾಷಿಕ ಸತ್ವ ಅಲ್ಲ, ಅದು ಪಾರಮಾರ್ಥಿಕ ಸತ್ವ ಅದ ಅಂತ ಹೇಳೋದಾರ. ಈ 12 ಈ 5 ಶ್ಲೋಕಗಳನ್ನ ಒಮ್ಮೆ ತಾತ್ಪರ್ಯ ಸಮೇತ ಹಾಕೊಂಡು ಹೇಳ್ತಾರೆ. 8 ರಿಂದ 12 ಏನ್ ಈಗ ಹೇಳಿದ್ದೆ ಅದರ ವಿಚಾರವನ್ನ ಇನ್ನು ಮುಂದೆ ಹೇಳ್ಕೊಂತ ಹೋಗ್ತಾನೆ. ಸುಮಾರು 6 ಪೇಜ್ಗಳಿಗೆ ಹೇಳ್ಕೊಂತ ಹೋಗ್ತಾನೆ. In the previous verse, this is the 7th, Krishna concludes his analysis of Kshetram and Kshetrajna. 7ನೇ ಶ್ಲೋಕಕ್ಕ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ವಿಷಯವನ್ನ ಹೇಳಿ ಮುಗಿಸಿ ಈ 8 ರಿಂದ 12ರಲ್ಲಿ ಎದಕ್ಕೆ ಜ್ಞಾನ ಅಂತೇಳಿ ಅದನ್ನ ಹೇಳ, which is started from verse number 2. But when we study this portion, we see that there is an incompleteness in this passage. We go back to the verse number 4. The verse number 4, Krishna has promised, "Hey Arjuna, I will talk about Kshetram and Kshetrajna a little bit elaborately." That has been a promise in the 4th verse, first line, the discussion on Kshetram. In the 2nd line, he promised decision on Kshetrajna. But in the verse number 6 and 7, Krishna has elaborated Kshetram, but he seems to have to elaborate Kshetrajna. All these we will note only when you go back and forth. Back and forth, Krishna has not kept up his promise. ಅವರು ಇಲ್ಲಿ ಈ ಪ್ರಾರಂಭವಾಗಿ ಏನಂತಾರಂತ, ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ನಾ ಹೇಳಾವತ್ತಿದ್ದು ಅಂತ ಭಗವಂತ ಪ್ರಾಮಿಸ್ ಮಾಡಿದ್ದ, ಆದ್ರೆ ಇಲ್ಲಿ ಹೇಳಿಲ್ಲ. ಒಮ್ಮಗಲೇ ಜ್ಞಾನಕ್ಕೆ ಬಂದ್ಬಿಟ್ಟ ಅಂತ ಹೇಳಬೇಕು ಅಷ್ಟೇ. ಅದು ಹೇಳ್ತಾನೆ ಮುಂದೆ, ಮುಂದೆ ಆಗೈತು ಹೇಳ್ತಾನೆ. If Krishna himself forgets, there is nothing wrong in my forgetting. ಅಂದ್ರೆ ಕೃಷ್ಣನ ನಾ ಹೇಳ್ತೀನಿ ಅಂತ ಹೇಳಿ ಅವನ ಬರ್ತಾನಂದ್ರ ಅದು ಗುರುಗಳಾಗ್ಲಿ ಮತ್ತೊಬ್ಬರಾಗ್ಲಿ ಮನೆಯ ಸ್ವಭಾವ ಅದ, ಹೇಳ್ತೇವಂದ್ರೆ ಹೇಳಿಲ್ಲ ಅಂದಂಗೆ. So Shankaracharya comes and he gives an explanation that Krishna is not an ordinary teacher. ಅಲ್ಲಿ ಶಂಕರಾಚಾರ್ಯರು ಬಂದು ನಿಮಗ ಒಂದು ಮಾತು ಹೇಳ್ತಾರ, ಕಿವಿ ಮಾತು ಹೇಳ್ತಾರ, ಕೇಳ್ರಿ ಬಾಳ ಮಜಾ. ಅವರು ಬಂದು ಒಂದು ಉದಾಹರಣೆ ಎಕ್ಸ್ಪ್ಲೇಷನ್ ಕೊಡ್ತಾರ. ಕೃಷ್ಣ ಈಸ್ ಎ ನಾಟ್ ಎನ್ ಆರ್ಡಿನರಿ. ಕೃಷ್ಣ ಒಬ್ಬ ಸಾಮಾನ್ಯ ಶಿಕ್ಷಕ ಅಲ್ಲ, ಮರ್ಯಾದಪ್ಪ. And that he would not make any promise and not teach. ಅವ ನಿಮ್ಗ ಕ್ಷೇತ್ರಜ್ಞ ಬಗ್ಗೆ ವಿವರವಾಗಿ ಹೇಳ್ತೇನೆ ಅಂತ ಹೇಳಿ ಸಂಕ್ಷಿಪ್ತ ಹೇಳಿ ಮುಗಿಸಿ ಜ್ಞಾನಕ್ಕೆ ಬಂದಲ್ಲ, ಯಾಕೆ ಹಿಂಗ್ ಮಾಡಿದ ಕೃಷ್ಣ ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ಶಂಕರಾಚಾರ್ಯ ಉತ್ತರ ಕೊಡ್ತಾರೆ. ಶಂಕರಾಚಾರ್ಯ gives explanation. ಕ್ಷೇತ್ರಜ್ಞ ಈಸ್ ಐಡೆಂಟಿಕಲ್ ವಿತ್ ಜ್ಞೇಯ ಅಂಡ್ ಪುರುಷ. ಕ್ಷೇತ್ರಜ್ಞ ಎದಕ್ಕ ಅದು ಸಂಬಂಧದ, ಜ್ಞೇಯ ವಸ್ತುವಿಗೆ ಸಂಬಂಧದ, ಅಥವಾ ಅದು ಪ್ರಕೃತಿ ಪುರುಷರಲ್ಲಿ ಪುರುಷನಿಗೆ ಸಂಬಂಧಪಟ್ಟಂತದ್ದು ಜ್ಞೇಯ ವಸ್ತು ಐತಿ. I have said before, I don't whether you remember, I said Kshetrajna, Jneyam and Purusha, all the three are identical. ಹಿಂದೆ ನಿಮ್ಗೆ ಹೇಳಿದ್ವಿ ಏನಂತ, ಪುರುಷ ಅಂದ್ರೂನು ಅದ, ಜ್ಞೇಯಂ ಅಂದ್ರೂನು ಅದ, ಕ್ಷೇತ್ರಜ್ಞ ಅಂದ್ರು ಅದ. ಒಂದ ವಸ್ತುವಿಗೆ 3 ಹೆಸರು ಹೇಳಿದ್ವಿ. ನೆನಪೈತೇನು ನೋಡ್ರಿ, ನೆನಪಿಲ್ಲಾದ್ರೆ ಕಿಪ್ಪೆ ತೆಗೆದು ನೋಡ್ಕೊಡ್ರಿ. All the three represent the great conscious principle. ಈ 3 ಶಬ್ದಗಳು ಬೇರೆ, ಆದ್ರೆ ಅವು ಆತ್ಮನನ್ನ ತೋರಿಸಿಕೊಳ್ಳುವಂತ ಶಬ್ದಗಳು. ಇವನ್ ದೇ ಆರ್ ಐಡೆಂಟಿಕಲ್, Arjuna doesn't know this fact. ಅವು 3 ಶಬ್ದಗಳ ಅರ್ಥ ಒಂದೇ ಇದ್ರು ಕೂಡ ಅರ್ಜುನಿಗೆ ಈ ವಿಷಯ ಗೊತ್ತಿಲ್ಲ. And therefore he separately asked for explanation of each one. ಅವನ್ ಗೊತ್ತಿರ್ಬೇಕು, ಅವ 6 ಶಬ್ದ ಮಾಡಿ ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು, 6 ಶಬ್ದ ಕೇಳಲ್ಲ. ಜ್ಞೇಯ ಅಂದ್ರೆ ಏನು, ಮತ್ತೇನು ಪುರುಷ ಅಂದ್ರೆ ಏನು, ಪ್ರಕೃತಿ ಅಂದ್ರೆ ಏನು, ಕ್ಷೇತ್ರ ಅಂದ್ರೆ, ಈಗ 6 ವಿಷಯ ಮಾಡಿ ಕೇಳಲ್ಲ. ಎಲ್ಲಿ ಮೊದಲನೇ ಶ್ಲೋಕ ಮಾಡಿ
Like some people saying, Swamiji, I would like to learn Vedanta and Upanishads. If anybody says, I want to learn Vedanta Upanishad, with the people saying, dash. I know what is the Jnanam, so that the black dye used for the eye, it is the white like the turmeric powder. He does not know all these three. Similarly, not knowing separately asked for all these three. But Krishna feels even though he leaves out of Kshetra Jnana, now he is going to elaborate that to the discussion on Jnayam later as well as Purusha later. Therefore, Jnayam and Purusha description. Therefore, Shankaracharya says, Krishna has not forgotten, we must get a full marks in the exam. ಪರಮಾತ್ಮ ಏನು ಬರ್ತಿಲ್ಲ, ಜ್ಞೇಯ ಅಂದ್ರು ಅದ, ಪುರುಷ ಅಂದ್ರು ಅದ, ಕ್ಷೇತ್ರಜ್ಞ ಅಂದ್ರು ಅದ. ಅದಕ್ಕ ಆ ವಿಷಯವನ್ನ ಪುರುಷನ ಬಗ್ಗೆ ಹೇಳ್ಬೇಕಾದಾಗ ಹೇಳ್ಬೇಕು ಅಂತ ಬಿಟ್ಟಾನ ಹೊರತು ಕ್ಷೇತ್ರಜ್ಞ ಬಗ್ಗೆ ಹೇಳಬಾರದು ಅಂತ. ಆದ್ರಿಂದ ನೀವು ಏನು ಪ್ರಶ್ನೆ ಹಾಕಿರಿ, ಶಂಕರಾಚಾರ್ಯ ಅಂತಾರ ಅದೇನ್ ತಪ್ಪಲ್ಲ, ನೀವು ವ್ಯಾಸರಿಗೆ 100 ಮಾರ್ಕ್ಸ್ ಕೊಡ್ರಿ ಅಂತಾರ. ಹಿಂಗ ಒಂದು ಚರ್ಚೆ. ಹಂಗೆ ಯಾರು ಆಳವಾಗಿ ಅಭ್ಯಾಸ ಮಾಡ್ತಾರ ಅವ್ರಿಗೆ ಅದು. ನಮಗದ ಸಮಸ್ಯೆನ ಗೊತ್ತಾಗಿಲ್ಲ, ನಾವೇನ್ ಅದಕ್ಕೆ ಉತ್ತರ ಹುಡ್ಕಾಕ್ ಹೋಗುದು ಅಂತ ಏನು ಮುಖ್ಯವಾದ ವಿಷಯ ಅಲ್ಲ, ಬಿಟ್ಟು ಮುಂದೆ. ಹ್ಯಾವಿಂಗ್ ಕಂಪ್ಲೀಟೆಡ್ ದ ಟಾಪಿಕ್ ಆಫ್ ಕ್ಷೇತ್ರ and ಕ್ಷೇತ್ರಜ್ಞ, now Krishna comes to the third topic. The topic of Krishna takes up is ಜ್ಞಾನಂ. ಕ್ಷೇತ್ರಜ್ಞ ಬಗ್ಗೆ ಹೇಳಿದ್ರೆ ಭಗವಂತ ಜ್ಞಾನ ಅಂದ್ರೆ ಏನು ಅಂತ ಬರ್ತಾರೆ. From verse number 8 up to 12, 5 ಶ್ಲೋಕಗಳಲ್ಲಿ 8 ರಿಂದ 12 ಇದು ಅಧ್ಯಾಯ. When I am giving the verse numbers, you should be very careful. This is based on our book. The first verse is Arjuna's question. If the Arjuna's question is not included, the second verse will become the first verse. Therefore, you should appropriately calculate it. If you include Arjuna's question, it will be 8 to 12. ಅಂತಾರ ಅಪ್ಪರು 8 ರಿಂದ 12 ನಮ್ ಬುಕ್ನಾಗ, ನಿಮ್ ಬುಕ್ನಾಗ 7 ರಿಂದ 11. ಅದಕ್ಕ 8 ರಿಂದ 12 ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದ್ರಾಗ 1ನೇ ಶ್ಲೋಕ ಯಾವ ಬುಕ್ನಾಗ ಹೆಚ್ಚಿಗೆ ಐತಿ ಅವ್ರಿಗೆ 8 ರಿಂದ 12, 1ನೇ ಶ್ಲೋಕ ಯಾವ್ದಾಗಿಲ್ಲ ಅವ್ರಿಗೆ 7 ರಿಂದ 11. ವಾಟ್ ಈಸ್ ಮೀನಿಂಗ್ ಆಫ್ ದಟ್ ಜ್ಞಾನಂ? ಜ್ಞಾನ ಅಂದ್ರೆ ಏನು? In this chapter, in this verse, Krishna talks about Jnanam with a special meaning. ಈ ಒಂದು ಶ್ಲೋಕದಲ್ಲಿ 5 ಶ್ಲೋಕದಲ್ಲಿ ಜ್ಞಾನ ಅನ್ನುವಂತ ಸಾಧನೆ ಕುರಿತು ವಿಶೇಷ ಅರ್ಥವನ್ನ ಭಗವಂತ ಹೇಳಬೇಕು. ನಾರ್ಮಲಿ ಜ್ಞಾನ ಮೀನ್ಸ್ ನಾಲೆಜ್. ಸಾಮಾನ್ಯವಾಗಿ ಜ್ಞಾನ ಅಂದ್ರೆ ನಾವು ವಿಷಯ ಜ್ಞಾನ ಅಂತ ಹೇಳ್ತೇವಲ್ಲ, ಆ ಫಿಸಿಕ್ಸ್ ಜ್ಞಾನ, ಕೆಮಿಸ್ಟ್ರಿ ಜ್ಞಾನ ಹಂಗ ಹೇಳ್ತೀವಿ. ಅಲ್ಲಿ ಹಂಗಲ್ಲ, ಇದು ಗುಣಗಳಿಗೆ ಜ್ಞಾನ ಅಂತ. ಆದ್ರಿಂದ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಮರಿಬ್ಯಾಡ್ರಿ. 13ನೇ ಅಧ್ಯಾಯ ಹೇಳ್ಬೇಕಾದಾಗ ನಮ್ ಗುರುಗಳು ನನಗೆ ಹೇಳಿದ್ದು ನಾವು ಬರ್ತಿಲ್ಲ, ನಿಮಗೆ ಹೇಳಾಗತ್ತವಂತ ನೀವು ಮರಿಬ್ಯಾಡ್ರಿ. ಜ್ಞಾನ ಅನ್ನುವಂತ ವಿಷಯಕ್ಕ 13ನೇ ಅಧ್ಯಾಯದಾಗ ವ್ಯಾಸಾಚಾರ್ಯರು ಗುಣಗಳಿಗೆ ಜ್ಞಾನ ಅಂತಾರ. ಇದು ಒಂದು ಕಿವಿ ಮಾತು ನೆನಪ ಇಟ್ಕೋಬೇಕು. Any knowledge is Jnanam, and in this context of philosophy, Jnanam means spiritual knowledge. So generally Jnanam means any knowledge, and in the context of philosophy or Vedanta, it means Atma Jnanam or Brahma Jnanam or spiritual Jnanam. But in this particular context, Jnanam has got still different meaning, and that is all the values of the life or all the virtues of a person is called ಸದ್ಗುಣ, is called ಜ್ಞಾನಂ. ಎಲ್ಲೆಲ್ಲಿ ಜ್ಞಾನ ಬರ್ತದ ಅಲ್ಲಿ ನಾವು ವಿಷಯ ಜ್ಞಾನರ ಹಾಕೋಬೇಕು. ಅಧ್ಯಾತ್ಮದಾಗ ಜ್ಞಾನ ಬಂತಂದ್ರ ಅವಾಗ ಆತ್ಮಜ್ಞಾನರ ಅಂತ ಹಾಕೋಬೇಕು. ಯಾವಾಗ್ಲೂ ಜ್ಞಾನ ಅಂದ್ರ ಜ್ಞಾನನ ಬರ್ತೈತಿ ಹೊರತು ಇಲ್ಲಿ ಈ ಸಂದರ್ಭದಾಗ ಜ್ಞಾನ ಅನ್ನುವಂತ ಶಬ್ದಕ್ಕೆ ವ್ಯಾಸರು ಗುಣಗಳಿಗೆ ಜ್ಞಾನ ಅಂದರ ಇದು ವಿಶೇಷ. ಗುಣ ಮೀನ್ಸ್ ವರ್ಚ್ಯೂ. ಯಾವ ಯಾವ ಗುಣಗಳು ಸಾಧಕನಲ್ಲಿ ಇದ್ರೆ ಅವಾಗ ಜ್ಞಾನ ಸರಳ ಆಗ್ತದ. ಆ ಗುಣಗಳ ಬಗ್ಗೆ ಹೇಳಾಗತ್ತ. ಕೃಷ್ಣ is going to elaborate 20 virtues in these verses. ಈ 5 ಶ್ಲೋಕಗಳಲ್ಲಿ ಕೃಷ್ಣ ಮುಮುಕ್ಷಲ್ಲಿ ಇರಬೇಕಾದಂತಹ 20 ಗುಣಗಳ ಕುರಿತು ಹೇಳ್ತಾ ಇದ್ದಾನೆ. ಮತ್ತು these 20 verses are called Jnanam.
ಈ 20 ಗುಣಗಳಿಗೆನೇ ಇಲ್ಲಿ ಜ್ಞಾನ ಅಂತಾರ. ಇಲ್ಲಿ ಯಾವುದು ಆತ್ಮಜ್ಞಾನ ಅಲ್ಲ ಅಥವಾ ವಿಷಯ ಜ್ಞಾನಕ್ಕೆ ಜ್ಞಾನ ಅಂದಿಲ್ಲ, ಇಲ್ಲಿ ಗುಣಗಳಿಗೆ ಜ್ಞಾನ ಅಂತಾರೆ. ಅಂಡ್ ಶಂಕರಾಚಾರ್ಯ ಗಿವ್ಸ್ ದ ರೀಸನ್ ಆಲ್ಸೋ. ಇಲ್ಲಿ ಶಂಕರರು ಯಾಕ ಜ್ಞಾನ ಅಂತ ಗುಣಗಳಿಗೆ ಜ್ಞಾನ ಅಂತ ಯಾಕೆ ಅಂದಾರ ಕಾರಣ ಕೊಡ್ತಾರೆ. ಏನಂದ್ರ ಫಾರ್ ದಟ್ he says if these virtues are there, knowledge is very very easy to gain. ಈ ಗುಣಗಳು ನಿಮ್ಮಲ್ಲಿ ಇದ್ದಿದ್ದಾದ್ರೆ 20 ಗುಣಗಳು ನಿಮ್ಗೆ ಜ್ಞಾನ ಬಹಳ ಲಘು ಆಗ್ತದ. ಇನ್ಫ್ಯಾಕ್ಟ್ ಜ್ಞಾನ ಈಸ್ ಆಸ್ ಗುಡ್ ಆಸ್ ಅಟೇನ್ಡ್. ಈ ಗುಣ ಇದ್ವು ಅಂದ್ರ ನಿಮ್ಮ ಜ್ಞಾನ ಆದಂಗ ತಿಳ್ಕೊಂಡ್ಬಿಟ್ರಿ. ಜ್ಞಾನ ಆದಂಗ ಈ ಗುಣಗಳನ್ನು ಅಳವಡಿಸ್ಕೊಡ್ರಿ, ಜ್ಞಾನ ಆದಂಗ. Since these virtues promote self knowledge, ಆತ್ಮಜ್ಞಾನವನ್ನು ವೃದ್ಧಿಸುವುದರಿಂದ ಈ ಗುಣಗಳು, ಈ virtues themselves are called ಜ್ಞಾನಂ. ಇವುಗ ಜ್ಞಾನಂ ಅಂದಾರ. ಇವು ಜ್ಞಾನದ ಸಾಧನೆಗಳದಾವ. ಆದ್ರೆ ಅದಕ್ಕೆ ಹೆಚ್ಚುಗಾರಿಕೆ ಕೊಟ್ಟು ಸಾಧನೆಗಳಿಗೆ ಜ್ಞಾನ ಅಂತ ಹೇಳಿದ್ದು ಹೆಚ್ಚಳಿಕೆ ಮಾಡಿ ಹೇಳ್ಯಾರ. ಸೊ ಜ್ಞಾನ ಕಾರಣತ್ವಾತ್ ಜ್ಞಾನಂ ಇತಿ ಉಚ್ಯತೆ. ಜ್ಞಾನಕ್ಕೆ ಕಾರಣ ಆಗ್ಯಾವು ಈ ಗುಣಗಳು, ಆದ್ದರಿಂದ ಇದಕ್ಕೆ ಜ್ಞಾನ ಅಂತೇವೆ ಹೊರತು ಈ ನಿಜವಾದ ಜ್ಞಾನ ಅಲ್ಲ. The details of which we will see in the next class. ಅಲ್ಲಿಗೆ ಮುಗಿಸ್ಯಾರ ಅಪ್ಪವರು. ಈಗ 9:20 ಇನ್ನೂ ಒಂದು 10 ನಿಮಿಷ ಅದ. ನಾವು ಹೋಗೋಣ. ಮತ್ತೊಮ್ಮೆ ಹೇಳ್ತಾರ, ನಾವು ರಿಪಿಟೇಷನ್ ಬೇಡ ನಮ್ಗೆ. ನೋಡ್ರಿ ಮುಂದೆ ಮತ್ತೊಮ್ಮೆ ಈ 5 ಶ್ಲೋಕಕ್ಕ ಸುಮಾರು 12 ಪೇಜ್ ಉತ್ತರ ಹೇಳ್ಯಾರಪ್ಪ. ಮುಂದಿನ ಕ್ಲಾಸ್ ನಲ್ಲಿ ಚಾಲು ಮಾಡ್ಯಾರ. ಆದ್ರಿಂದ ಈಗ ನಾವು ಕೂಡ ಅವರಿಂದ ಹೋಗೋದು. ಚಾಲು ಮಾಡ್ಯಾರ. ಅಪ್ ಟು ದ ವರ್ಸ್ ನಂಬರ್ 7, ಬಿಗಿನಿಂಗ್ ಫ್ರಮ್ ದ ಸೆಕೆಂಡ್, ಲಾರ್ಡ್ ಕೃಷ್ಣ dealt with 2 topics. ಮತ್ತೊಮ್ಮೆ ಹೇಳ್ತಾರೆ 7ನೇ ಶ್ಲೋಕದವರೆಗೆ 13ನೇ ಅಧ್ಯಾಯದಾಗ ಕೃಷ್ಣ ಭಗವಂತ 2 ವಿಷಯಗಳ ಕುರಿತು ಚರ್ಚೆ ಮಾಡಿದ. ಯಾವುವು? ಒಂದು ಕ್ಷೇತ್ರ, ಒಂದು ಕ್ಷೇತ್ರಜ್ಞ. ವಿಚ್ ಆರ್ ನಥಿಂಗ್ ಬಟ್ ಅನಾತ್ಮ ಅಂಡ್ ಆತ್ಮ. ಅವಕ್ಕೆ ಇನ್ನೊಂದು ಹೆಸರೇನು? ಕ್ಷೇತ್ರ ಮತ್ತು ಕ್ಷೇತ್ರಜ್ಞಗ. ಕ್ಷೇತ್ರ ಅಂದ್ರ ಅನಾತ್ಮ, ಕ್ಷೇತ್ರಜ್ಞ ಅಂದ್ರ ಆತ್ಮ. This too has been elaborated dealt with in the second chapter also. ಈ ಆತ್ಮ ಅನಾತ್ಮ ವಿವೇಕವನ್ನ 2ನೇ ಅಧ್ಯಾಯದಾಗ 11ನೇ ಶ್ಲೋಕದಿಂದ ಹಿಡಿದು 25ನೇ ಶ್ಲೋಕದವರೆಗೆ ಇದನ್ನು ಮಾಡ್ಯಾರ. ದ ಫಾರ್ಮ್ ಆಫ್ ದೇಹ ಅಂಡ್ ದೇಹಿ. ಅಲ್ಲಿ ಆತ್ಮ ಅನಾತ್ಮ ಅಂದಿಲ್ಲ, ಕ್ಷೇತ್ರಜ್ಞ ಅಂದಿಲ್ಲ, ಅಲ್ಲಿ ಬೇರೆ ಶಬ್ದ ಉಪಯೋಗ ಮಾಡ್ಯಾರ 2ನೇ ಅಧ್ಯಾಯದಾಗ. ಏನಂದಾರ್ರಿ ಅಲ್ಲಂದ್ರೆ ದೇಹ ದೇಹಿ. ದೇಹಿ ಅಂದ್ರ ಆತ್ಮ, ದೇಹ ಅಂದ್ರ ಅನಾತ್ಮ. And in the second chapter, from the verse number 12 to 25, Lord Krishna has elaborated dealt with. ಭಗವಂತ ಆತ್ಮ ಅನಾತ್ಮ ವಿವೇಕವನ್ನ, ದೇಹ ದೇಹಿ ವಿವೇಕವನ್ನ, ಏನು ಕ್ಷೇತ್ರಜ್ಞ ವಿವೇಕವನ್ನ 11ನೇ ಶ್ಲೋಕದಿಂದ ಹೇಳಿದ್ದಾರೆ 25ನೇ ಶ್ಲೋಕದವರೆಗೆ ವಿಸ್ತಾರವಾಗಿ ಮಾಡಿದ್ದಾರೆ. Here the only difference is anatma or deha is called kshetram and atma, the dehi, is called kshetrajna. ಹೇಳಿದ್ದಲ್ಲ, that is the only difference. ಏನ್ ಡಿಫರೆನ್ಸ್ ಅದ ಅಂದ್ರೆ ದೇಹಕ್ಕ ಇದೆ ಅನಾತ್ಮ ಅಂದಾರ, ಅಲ್ಲೇ ದೇಹ ಅಂದಾರ, ಇಲ್ಲೇ ಕ್ಷೇತ್ರ ಅಂತಾರ. ಆತ್ಮನಿಗೆ ಅಲ್ಲೇ ದೇಹಿ ಅಂದಾರ, ಇಲ್ಲೇ ಕ್ಷೇತ್ರಜ್ಞ ಅಂದಾರ, ಮತ್ತ ಆತ್ಮ ಅಂದಾರ. ಇಷ್ಟೇ ವ್ಯತ್ಯಾಸ, ಶಬ್ದಗಳ ವ್ಯತ್ಯಾಸ. That is the only difference. One is the matter principle and the other is conscious principle. ಒಂದು ಅರಿವು ತತ್ವ ಅದಕ್ಕೆ ಆತ್ಮ ಅಂತಾರೆ, ಇನ್ನೊಂದು ಜಡ ತತ್ವ ಅದಕ್ಕೆ ಅನಾತ್ಮ ಅಂತಾರೆ. And these two are few of the 6 topics that Arjuna asked for clarification. 2ನ್ನ ಕುರಿತು ಅವ 6 ಶಬ್ದಗಳಿಂದ ಹಾಕಿ ಪ್ರಶ್ನೆ ಕೇಳ್ಯಾನ. ಯಾರು? ಅರ್ಜುನ. ಎಲ್ಲಿ? ಈ ಅಧ್ಯಾಯದ ಪೂರ್ವದಲ್ಲಿ. Now from the 8th verse, which I introduced in the last class, up to 12th verse, in 5 verses, Lord Krishna is giving ಜ್ಞಾನಂ. 8ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೆ ಹಿಂದಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡಿದ ಹಾಗೆ ಭಗವಂತ ಕೃಷ್ಣ ಇಲ್ಲಿ ಜ್ಞಾನಂ ಅಂತಂದ್ರ
ಕೆಲವೊಂದು ಸಾಧಕರಲ್ಲಿ ಇರಬೇಕಾದ ಗುಣಗಳ ಬಗ್ಗೆ 20 ಗುಣಗಳ ಬಗ್ಗೆ ಹೇಳ್ತಾನ. ಗುಣಗಳಾದ್ರೂ ಇದಕ್ಕೆ ಜ್ಞಾನ ಯಾಕಂತಾರಂದ್ರೆ ಈ ಗುಣಗಳು ಇದ್ರ ಜ್ಞಾನ ತಾಬಡ ಆಗ್ತದ ಅನ್ನುವಂತ ದೃಷ್ಟಿ ಇಟ್ಕೊಂಡು ಹೇಳ್ಯಾರ. And in this context, as I said in the last class, the word ಜ್ಞಾನಂ is used in a peculiar meaning. ಆ ಜ್ಞಾನ ಅನ್ನುವಂತ ಶಬ್ದಕ್ಕ ವಿಚಿತ್ರವಾದ ಅರ್ಥದಲ್ಲಿ ಬಳಸ್ಯಾರ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. The normal meaning is knowledge. ಸಾಮಾನ್ಯ ಜ್ಞಾನದ ಅರ್ಥ ಜ್ಞಾನಲಾಗ್ತದೆ ಏನ್ರಿ. ಆವರಣ ಶಕ್ತಿ ಕಳೆಯುವುದಕ್ಕೆ ಜ್ಞಾನ ಅಂತ, ಆವರಣ ಭಂಗ ಆಗುವುದಕ್ಕೆ ಜ್ಞಾನ ಅಂತ. ಆದ್ರೆ ಇಲ್ಲಿ ಏನದ, ಆವರಣ ಕಳೆಯುವುದಲ್ಲ ಇದೆ, ಗುಣಗಳಿಗೆ ಜ್ಞಾನ ಅಂದಾರ. ಆದ್ದರಿಂದ ಸ್ವಲ್ಪ ಈ ಶಬ್ದವನ್ನ ಎಚ್ಚರಿಕೆಯಿಂದ ನೆನಪಿಡ್ಬೇಕು. The group of mental virtues, the group of mental virtue required to enjoy a fit mind for getting spiritual knowledge. ಆತ್ಮಜ್ಞಾನ ಗಳಿಸಲಿಕ್ಕೆ ಹದವಾದ ಮನಸ್ಸು ಬೇಕು. ಆ ಹದವಾದ ಮನಸ್ಸಿರ್ಲಿಕ್ಕೆ ಹದವಾದ ಗುಣಗಳಿರಬೇಕು. ಆ 20 ಗುಣಗಳನ್ನು ಕುರಿತು ಇಲ್ಲೇ ಜ್ಞಾನ ಅನ್ನುವಂತ ಶಬ್ದದಿಂದ ಭಗವಂತ ಅರ್ಜುನಿಗೆ ಹೇಳಾಗುತ್ತಾನೆ. So the spiritual knowledge can be virtues like environment can be paper, like that spiritual knowledge can be virtues, which means in the presence of these virtues mind will be ಜ್ಞಾನ ಯೋಗ್ಯತಾ. ಈ ಗುಣಗಳಿದ್ವು ಅಂದ್ರೆ ಜ್ಞಾನ ಆಗ್ಲಿಕ್ಕೆ ಅಲ್ಲೇ ಭೂಮಿಕೆ ತಯಾರಾಗ್ಯದ ಅದಾಗ್ಯದ ಅಂತ ತಿಳ್ಕೊಂಡು ಜ್ಞಾನ ಯೋಗ್ಯತಾ ಪ್ರಾಪ್ತಿ. ಆದ್ರಿಂದ ಇನ್ ದ ಅಬ್ಸೆನ್ಸ್ ಆಫ್ ದೀಸ್ virtues, ಈ ಗುಣಗಳು ನಮ್ಮಲ್ಲಿ ಇಲ್ಲ ಅಂದ್ರೆ ದ ಮೈಂಡ್ ವಿಲ್ ಬಿ ಜ್ಞಾನ ಅಯೋಗ್ಯಂ, ಜ್ಞಾನಕ್ಕೆ ಯೋಗ್ಯ ಆಗೋದಿಲ್ಲ, ಹದ ಆಗೋದಿಲ್ಲ. ಆದ್ದರಿಂದ ಈ ಗುಣಗಳನ್ನ ಇದೇ ಹೆಚ್ಚಿಗೆ ಲಕ್ಷ ಕೊಟ್ಟು ಅಂತ ಹೇಳಪ್ಪ. ಅವನ್ನ ಮುಮುಕ್ಷು ಆದವ ಅಳವಡಿಸ್ಕೋಬೇಕು. ಅಂಡ್ ಇನ್ ದಿ unprepared, uncultured, unfit mind, spiritual knowledge is injected by the Guru, is imparted by the mind. The unprepared mind will be resist the knowledge. ಅಂತಾರ ಯಾವ ಮನಸ್ಸು ಈ ಆತ್ಮಜ್ಞಾನವನ್ನು ಪಡೆಯಲಿಕ್ಕೆ ಅದು ಅಧಿಕಾರ ಇಲ್ಲ ಅಂದ್ರ, ಆ ಗುಣಗಳು ಇಲ್ಲ ಅಂದ್ರ ಆತ್ಮಜ್ಞಾನ ಗುರು ಹೇಳ್ತಾನ, ಆ ಗುರು ಹೇಳಿದ್ದು ಶಿಷ್ಯಗೆ ಅರ್ಥ ಆಗುದಿಲ್ಲ, ಅದ ಪ್ರವೇಶ ಆಗುದಿಲ್ಲ ಅಂತ ಕಾರಣ ಅವಾಗ ಹೌದ್ ಅನ್ಸೋದೇ ಇಲ್ಲ. ಅವಾಗ ತಲೆಮೆ ಹಾಸಿ ಹೋಗ್ತದ. ಆ ಜ್ಞಾನ ಅವಂದ ಆಗೋದಿಲ್ಲ, ಬರೀ ಕೇಳ್ತಾನ, ಅದು ಅರ್ಥ ಆಗುದಿಲ್ಲ ಏನ್ರಿ, ಆನಂದ ಆಗುದಿಲ್ಲ. ಆದ್ದರಿಂದ ಈ ಗುಣಗಳಿದ್ರೆ ಅವು ಹೊತ್ತಾವು ಜ್ಞಾನಕ್ಕೆ. ಅದು ಈ ಗುಣಗಳು ಸಾಕ್ಷಾತ್ ಸಾಧನ ಅದಾವ. ಆದ್ರಿಂದ ಇದಕ್ಕೆ ಗುಣಗಳ ಬಗ್ಗೆ ನಾವೇನಂತೀವಿ, ಜ್ಞಾನನ ಅಂದ್ಬಿಡ್ತೀವಿ. You will not receive the knowledge even if it is received the knowledge. ಜ್ಞಾನವನ್ನ ಕೇಳಿದ್ರು ಕೂಡ ಆತ್ಮಜ್ಞಾನ ಆವರಣ ಭಂಗ ಆಗುವುದಿಲ್ಲ. It will not be assimilated. ಅದು ಒಂದ್ ವೇಳೆ ಉಂಡ್ರು ಅದು ಜ್ಞಾನ ಪಚನ ಆಗ್ಬೇಕಲ್ಲ, ರಕ್ತ ಆಗ್ಬೇಕಲ್ಲ. ಆ ಒಂದು ಜ್ಞಾನದಿಂದ ನಮಗ್ ಬರ್ಬೇಕಲ್ಲ ಸ್ಟ್ರೆಂತ್. ಏನು ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ರೂಪ ಪ್ರಾಪ್ತಿ, ರೂಪ ಮೋಕ್ಷ ಆಗ್ಬೇಕಲ್ಲ. ಅದಾಗೋದಿಲ್ಲ, ಬರೇ ಶಬ್ದ ಸಹ ಅಷ್ಟ ನಿಂತ್ಬಿಡ್ತಾನ ಮನುಷ್ಯ. ಆದ್ರಿಂದ ಇವು ವ್ಯಾಲ್ಯೂಸ್ 20 ಗುಣಗಳನ್ನ ನಾವು ಅಳವಡಿಸ್ಕೋಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಂಡ್ ಅನ್ಅಸಿಮಿಲೇಟೆಡ್ ವೇದಾಂತ ಆರ್ ಫಾರ್ ದಟ್ ಕರೆಂಟ್ ಹೋತ್. ಇನ್ನಂದ್ರೆ ಬ್ಯಾಟ್ರಿ ಹಾಕ್ತೀನಿ, ಆನ್ ಮಾಡ್ತೀನಿ. And unassimilated Vedanta, or for that any Shastra unassimilated is like a poison. ನೋಡ್ರಿ, ಯಾವ್ದ ಶಾಸ್ತ್ರ ನಿಮ್ಗೆ ಪೂರ್ಣ ಅರ್ಥ ಆಗ್ಲಿಲ್ಲ ಅಂದ್ರ, ಅದು ರಸವತ್ತವಾಗಿ ತಿಳಿಲಿಲ್ಲ ಅಂದ್ರ ಅದು ವಿಷಕಾರಿ ಆಗ್ತದ. ಲೈಕ್ ಅನ್ಡೈಜೆಸ್ಟೆಡ್ ಫುಡ್, ಊಟ ಮಾಡಿದ ಪಚನ ಆತು, ರಕ್ತ ಆತು, ಚಲೋ. ಅದು ರಕ್ತ ಆಗ್ಲಿಲ್ಲ, ಪಚನ ಆಗ್ಲಿಲ್ಲ ಅಂತಂದ್ರ ಏನಾಗ್ತದ, ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ಫುಡ್ ಪಾಯ್ಸನಿಂಗ್. ಫುಡ್ ಈಸ್ ನರಿಶಿಂಗ್ ವೆನ್ ಇಟ್ ಈಸ್ ಡೈಜೆಸ್ಟೆಡ್. ಆಹಾರ ಪಚನ ಆತು ಅಂದ್ರೆ ಅದು ನಮಗೇನಾಗ್ತದ, ಶಕ್ತಿಯನ್ನು ಕೊಡ್ತದ. ಬಟ್ ಇಟ್ ರಿಮೇನ್ಸ್ ಅನ್ಡೈಜೆಸ್ಟೆಡ್ ಈಸ್ ಎ ಪಾಯ್ಸನ್. ಯಾವಾಗ ಅದು ಪಚನ ಆಗ್ಲಿಲ್ಲ ಅದು ವಿಷ ಆಗ್ತದೆ, ಪಚನವಿಗೆ ಕಾರಣ ಆಗ್ತದೆ ಅಂತಾರ. ಹಂಗ ದಟ್ ಈಸ್ ವೈ ಇಟ್ ಈಸ್ ಸೆಡ್. ಆದ್ರಿಂದ ಇಲ್ಲಿ ಏನ್ ಯಾರಂತಂದ್ರ ಅನಾಭ್ಯಾಸೇ ವಿಷಂ ಶಾಸ್ತ್ರಂ ಆರ್ಜವಂ ಅಜೀರ್ಣ ಭೋಜನಂ ವಿಷಾಂ. ಅಭ್ಯಾಸೇ ವಿಷಯಂ ಶಾಸ್ತ್ರಂ ಅಜೀರ್ಣೆ
ಭೋಜನಂ ವಿಷಂ ಅಂದ್ರ ತಿಳಿದ್ರ ಜ್ಞಾನ ತಿಳಿದ್ರ ಅದು ಪಚನ ಆಯ್ತರ ಅದು ನಮಗ್ ಶಕ್ತಿ ಕೊಡ್ತದ. ಅದು ಪಚನ ಆಗ್ಲಿಲ್ಲ ಅದು ಏನಾಗ್ತದ ಭೋಜನ ವಿಷ ಆಗ್ತದ. ಆದ್ದರಿಂದ ಅಜೀರ್ಣವಾದಂತ ಶಾಸ್ತ್ರ ಅದು ಏನ್ ಮಾಡ್ತದ ನಮಗ್ ದುಃಖವನ್ನು ಉಂಟು ಮಾಡ್ತದ. ಆದ್ರಿಂದ ಅದು ಜೀರ್ಣಿಸ್ಕೊಳ್ಳುವಂತ ಶಕ್ತಿ ನಮ್ಮಲ್ಲಿ ಇರ್ಬೇಕಂದ್ರ ಇವು 20 ಗುಣಗಳನ್ನ ನಾವು ಕಷ್ಟಪಟ್ಟು ಗಳಿಸಬೇಕು ಅಂತಾರಪ್ಪ. ಕಷ್ಟಪಟ್ಟು ಗಳಿಸ್ಬೇಕಾಗ್ತದ. ಇವು ಗುಣಗಳು ಜ್ಞಾನಿಯಲ್ಲಿ ಸಹಜ ಇರ್ತಾವ, ಮುಮುಕ್ಷು ಆದವ ಕಷ್ಟಪಟ್ಟು ಗಳಿಸ್ಬೇಕು ಅಂತ ಹೇಳ್ತಾರ. ಮೋರ್ ದನ್ ವೇದಾಂತ, 1 has to focus on ವೇದಾಂತ ಫ್ರೆಂಡ್ಲಿ ವರ್ಚ್ಯೂಸ್. ಮೊದಲ ವೇದಾಂತ ಕಲಿಯೋಕ್ಕಿಂತ ಮೊದಲ ಈ ವೇದಾಂತದ ಮನುಷ್ಯರು ಹೇಗಿರ್ತಾರ 20 ಗುಣಗಳನ್ನ ಅವನ್ನ ನಮ್ಮ ಗುಣಗಳನ್ನಾಗಿ ನಾವು ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕು. ಅಂಡ್ ದಿಸ್ ಈಸ್ ಅದರ್ವೈಸ್ ಕಾಲ್ಡ್ ಧರ್ಮ. ಇದಕ್ಕ ಇನ್ನೊಂದ್ ಮಾತು ಏನಂತಾರ ಅಂದ್ರ ಧರ್ಮ ಅಂತಾರ. ಅಂಡ್ ದಟ್ ಈಸ್ ವೈ ವಿ ರಿಪೀಟೆಡ್ಲಿ ಸೇ ಧರ್ಮ ಈಸ್ ಸ್ಟೆಪಿಂಗ್ ಸ್ಟೋನ್ ಇಸ್ ಅ ಮೋಕ್ಷ ಪುರುಷಾರ್ಥ. ಈ ಗುಣಗಳಿಗೆ ಧರ್ಮ ಅನ್ನೋದ್ರಿಂದ ಮೋಕ್ಷಕ್ಕ ಈ ಧರ್ಮ ಅವಶ್ಯದ. ಈ ಗುಣಗಳು ಅವಶ್ಯದಾವು ಅಂತ ಅರ್ಥ. ವಿದೌಟ್ ಗೋಯಿಂಗ್ ಥ್ರೂ ಎ ಸೆಟ್ ಆಫ್ ವರ್ಚ್ಯೂಸ್, ಈ ಗುಣಗಳು ನಮ್ಮಲ್ಲಿ ಅಳವಳ್ಳಿಲ್ಲ ಅಂದ್ರ ಎ ಪರ್ಸನ್ ಕ್ಯಾನ್ ನಾಟ್ ಹೋಪ್ ಟು ಅಟೈನ್ ಜ್ಞಾನಂ. ಆ ಮನುಷ್ಯ ಯಾವದನ ಅವಾಗ ಜ್ಞಾನ ಆಗುದಿಲ್ಲ. ಜ್ಞಾನ ಆಗುದಿಲ್ಲ ಅಂದ್ರ ಮೋಕ್ಷ ಆಗುದಿಲ್ಲ. ಮೋಕ್ಷ ಆಗುದಿಲ್ಲ ಅಂದ್ರ ದುಃಖ ಅವನ್ ಬಿಟ್ಟು ಹೋಗುದಿಲ್ಲ. ಆದ್ದರಿಂದ ಈ ಏನ್ ಗುಣಗಳದಾವ ಅವು ಬಹಳ ಮುಖ್ಯ ಅದಾವ. ಈ ಗುಣಗಳನ್ನ ನಾವು ಭಗವದ್ಗೀತೆಯಲ್ಲಿ ಹೇಳ್ಕೊತ ಬಂದಂತ ಗುಣಗಳು 20 ಅದಾವ. ದೇ ಆರ್ ಎನ್ಯುಮರೇಟೆಡ್ ಥ್ರೂಔಟ್ ದಿ ಶಾಸ್ತ್ರಂ. ಶಾಸ್ತ್ರದಲ್ಲಿ ಹೇಳ್ಕೊಂತ ಬಂತಾರ. ಒನ್ ಗ್ರೇಟ್ ಆಚಾರ್ಯ ನೋನ್ ಆಸ್ ಭರ್ತೃಹರಿ ರೋಟ್ ಎ ವರ್ಕ್ ಕಾಲ್ಡ್ ನೀತಿ ಶತಕಂ. ಭರ್ತೃಹರಿ ಅಂತ ಒಬ್ಬ ಜ್ಞಾನಿ ಆಗಿ ಹೋಗ್ಯಾನ ಆಚಾರ್ಯರು. ಅವ ಒಂದು ನೀತಿ ಶತಕಂ ಅಂತ ಬರೆದು ಅದರಲ್ಲಿ 100 ಗುಣಗಳನ್ನ ಬರೆದಿಟ್ಟಾನ. ಏನ್ರಿ ನೀತಿಗಳು ಹಿಂಗಿದ್ರ ಆತ್ಮಜ್ಞಾನ ಆಗ್ತದ ಅಂತ ಬರೆದಿಟ್ಟಾನ. ಇಲ್ಲಿ 20 ಗುಣಗಳನ್ನ ಹೇಳ್ಯಾರ ಭಗವದ್ಗೀತೆಯೊಳಗ. ದಸ್ ಇಟ್ ಹ್ಯಾಸ್ ಬಿನ್ ಎ ವೆರಿ ಇಲಾಬೊರೇಟೆಡ್ ಡೆಲ್ಟ್ ವಿತ್. ನೀವು ಇನ್ನಷ್ಟಪ್ಪ ಆಳ್ಬೇಕಂದ್ರ ಭರ್ತೃಹರಿ ಅಂತ ಅವ್ರ ಕೃತಿಯನ್ನ ನೀತಿ ಶತಕಂ ಅನ್ನುವಂಥದ್ದದ. ಅದನ್ನ ಅಭ್ಯಾಸ ಮಾಡ್ರಿ. ಅಲ್ಲಿ 100 ಗುಣಗಳು ಇದ್ರೆ ಆ 100 ಗುಣಗಳನ್ನ ನಮಗ ನಾವು ಮಾಡ್ಕೊಂಡಿವಿ ಅಂದ್ರ ನಮ್ಮ ವೇದಾಂತ ಹಸ್ತಗತ ಆಗ್ತದ ಅನ್ನುವಂತ ಮಾತಕ್ಕೆ ಹೇಳ್ತಾ ಇದ್ದ. ಅಂಡ್ ದಿಸ್ ಇಸ್ ದ ಬಿಗಿನಿಂಗ್ ಆಫ್ ದ ಇಂಟ್ರೊಡಕ್ಷನ್ ಆಫ್ ದಿಸ್ ಟಾಪಿಕ್. ಇದೇನಂದ್ರೆ ಈ ಗುಣಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟೊಂದು ಪೂರ್ವ ಪೀಠಿಕೆಯನ್ನ ಹಾಕಿದ್ದಾರೆ. We will take each virtue one by one and see its meaning and significance. ಆ 20 ಗುಣಗಳನ್ನ ಇಲ್ಲಿ ಹೇಳಿದ ಭಗವದ್ಗೀತೆಯಲ್ಲಿ ಹೇಳಿದಂತವನ್ನ ಒಂದೊಂದನ್ನ ನಾವು ಮುಂದಿನ ಕ್ಲಾಸ್ನಿಂದ ಅದ್ರ ಅರ್ಥ ಏನು, ಅದರ ಮಹತ್ವ ಏನು ಅನ್ನೋದು ವಿಸ್ತಾರವಾಗಿ ತಿಳಿಯೋಣ ಅಂತ ಹೇಳ್ತಾರ. ಆ ವಿಷಯವನ್ನ ಮತ್ ನಾವು ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.